ಆತ್ಮೀಯ 9ನೇ ತರಗತಿ ವಿದ್ಯಾರ್ಥಿಗಳೇ, ಈ ದಿನದ ವಿಡಿಯೋ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ದಿನದ ತರಗತಿನಲ್ಲಿ 9ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಠ್ಯ ಪುಸ್ತಕದ 3ನೇ ಗದ್ಯವಾದ ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು ಎನ್ನುವ ಪಾಠವನ್ನ ಮಾಡ್ತಾ ಇದ್ದೇನೆ. ಪ್ರಸ್ತುತ ಈ ಒಂದು ಪಾಠವನ್ನ ರಚನೆ ಮಾಡಿರುವ ಲೇಖಕರ ಹೆಸರು ಅಬ್ದುಲ್ ರಶೀದ್ ಅಂತ ಹೇಳಿ. ಜೇನು ಕುರುಬರ ತಾಯಿಯು ಹಾಗೆ ಕಾಡು ಆನೆಯ ಮಗನು ಎನ್ನುವ ಪಾಠ ಇದೆಯಲ್ಲ, ಇದು ಒಂದು ಅಂಕಣ ಬರಹ. ಅಂಕಣ ಬರಹ ಅಂದ್ರೆ ಏನು ಅಂತ ಹೇಳಿ ನೋಡೋದಾದ್ರೆ, ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಅಂಕಣ ಬರಹಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ, ಹಾಗೆ ಅಂಕಣ ಬರಹ ಹೆಚ್ಚು ವಿಶಿಷ್ಟವಾದದ್ದು ಅಂತ ಹೇಳಿ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತ ನಡೆದಂತಹ ಸನ್ನಿವೇಶಗಳು, ಘಟನೆಗಳು, ವೈಚಾರಿಕ, ವ್ಯಕ್ತಿ ಚಿತ್ರ ಇತ್ಯಾದಿ ವಿಷಯಗಳನ್ನ ನೈಜವಾಗಿರ್ತಕ್ಕಂಥದನ್ನ ಬಿಡಿ ಬಿಡಿಯಾಗಿ ಹೇಳ್ತಕ್ಕಂಥದ್ದೇ ಅಂಕಣ ಬರಹ. ಹಾಗಾಗಿ ಅಂಕಣ ಬರಹ ಓದುಗರಲ್ಲಿ ಕುತೂಹಲವನ್ನ ಹುಟ್ಟಿಸುತ್ತೆ. ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು ಹೆಸರು ಕೇಳೋದಕ್ಕೇನೆ ಒಂದ್ ರೀತಿ ಕ್ಯೂರಿಯಾಸಿಟಿ ಇದೆ. ಪಾಠ ಅಂತೂ ತುಂಬಾನೇ ಚೆನ್ನಾಗಿದೆ. ಈ ಪಾಠ ಯಾವುದರ ಕುರಿತಾಗಿ ತಿಳಿಸುತ್ತೆ ಅಂತ ಹೇಳಿ ನೋಡೋದಾದ್ರೆ, ಗಿರಿಜನರು ಅಂತ ಹೇಳಿ ನೀವು ಕೇಳಿರ್ಬೋದು. ಗಿರಿಜನರು ಅಂತ ಹೇಳಿದ್ರೆ ಬೆಟ್ಟ ಗುಡ್ಡ ಪರ್ವತದ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂತಹ ಜನರಿಗೆ ಗಿರಿಜನರು ಅಂತ ಹೇಳಿ ಕರೀತಾರೆ. ಇವರು ತುಂಬಾನೇ ಭಾವುಕ ಜೀವಿಗಳು. ಇವರು ಪ್ರಾಣಿ ಪಕ್ಷಿಗಳ ಜೊತೆ ವಿಶಿಷ್ಟವಾದ ಸಂಬಂಧವನ್ನ ಬೆಸೆದುಕೊಂಡಿರ್ತಾರೆ. ತಮ್ಮ ಮಕ್ಕಳನ್ನ ಎಷ್ಟು ಆತ್ಮೀಯವಾಗಿ ನೋಡ್ಕೊಳ್ತಾರೋ ಅದೇ ರೀತಿ ಪ್ರಾಣಿ ಪಕ್ಷಿಗಳನ್ನ ಅಷ್ಟೇನೆ ಆತ್ಮೀಯವಾಗಿ ನೋಡ್ಕೊಳ್ತಾರೆ. ಅದ್ರ ಜೊತೆ ಪ್ರಾಣಿ ಪಕ್ಷಿಗಳನ್ನ ಇವರು ಪೂಜೆ ಮಾಡ್ತಾರೆ. ಪ್ರಾಣಿಗಳ ಸಂತೋಷ ತಮ್ಮ ಸಂತೋಷ ಅನ್ಕೊಂಡು ಇವರು ಜೀವನವನ್ನ ಮಾಡ್ತಾರೆ. ಹಾಗೆ ಅವುಗಳಿಗೇನಾದ್ರೂ ನೋವಾಯ್ತು ಅಂದ್ರೆ ಅವರಿಗೇನೆ ನೋವಾಯ್ತು ಅನ್ನೋ ರೀತಿ ಭಾವುಕರಾಗ್ತಾರೆ. ಕಾಡು ಜನರು ಪ್ರಾಣಿಗಳನ್ನ ರಕ್ಷಿಸು ಅಂತ ಹೇಳಿ ದೇವರಲ್ಲಿ ಬೇಡ್ಕೊಳ್ತಾರೆ. ಹಾಗೆ ದೇವರಲ್ಲಿ ಹರಕೆಗಳನ್ನ ಕಟ್ಕೊಳ್ತಾರೆ. ಸೊ ಇದೇ ಒಂದು ಕಥೆಯನ್ನ ಒಳಗೊಂಡಿರ್ತಕ್ಕಂತಹ ಪಾಠ ಇದಾಗಿದೆ. ಇಲ್ಲಿ ಜೇನು ಕುರುಬರ ಒಬ್ಳು ತಾಯಿ ಅನಾಥವಾಗಿದ್ದಂತಹ ಒಂದು ಆನೆ ಮರಿಯನ್ನ ತಂದು ಆ ಆನೆ ಮರಿಗೆ ಒಂದು ಹೆಸರನ್ನ ಇಟ್ಬಿಟ್ಟು ಆ ಆನೆ ಮರಿಗೋಸ್ಕರ ಹರಕೆ ಕಟ್ಟಿಕೊಳ್ಳೋ ಪ್ರಸಂಗನೇ ಪ್ರಸ್ತುತ ಈ ಪಾಠ ಅಂತ ಹೇಳಿ ಹೇಳ್ಬೋದು. ಸರಿ, ಹಾಗಿದ್ರೆ ವಿದ್ಯಾರ್ಥಿಗಳೇ, ಪಾಠವನ್ನ ಪ್ರಾರಂಭ ಮಾಡೋಣ. ಈ ದಿನದ ತರಗತಿಯಲ್ಲಿ ನಾನ್ ನಿಮಗೆ ಬೋಧನೆ ಮಾಡ್ತಕ್ಕಂತಹ ಬೋಧನಾಂಶಗಳು ಯಾವುದು ಅಂತ ಹೇಳಿ ನೋಡೋದಾದ್ರೆ, ಮೊದಲನೇದಾಗಿ ಜೇನು ಕುರುಬರು ಅಂದ್ರೆ ಯಾರು ಅಂತ ಹೇಳಿ ತಿಳಿದುಕೊಳ್ಳೋಣ. ಅದಾದ ನಂತರ ಈ ಒಂದು ಪಾಠವನ್ನ ರಚನೆ ಮಾಡಿರುವ ಲೇಖಕರ ಪರಿಚಯವನ್ನ ತಿಳಿದುಕೊಳ್ಳೋಣ. ಹಾಗೆ ಜೇನು ಕುರುಬರ ತಾಯಿಗೂ ಹಾಗೆ ಆನೆ ಮಗನಿಗೂ ಏನು ಸಂಬಂಧ, ಹಾಗೇನೆ ಆ ಜೇನು ಕುರುಬರ ತಾಯಿ ಆನೆ ಮರಿಯನ್ನ ಯಾವ ರೀತಿ ಸಾಕ್ತಾ ಇದ್ಲು ಅನ್ನೋದನ್ನ ತಿಳಿಯೋಣ. ಹಾಗೆ ಆ ಮರಿ ಆನೆ ಏನಿತ್ತಲ್ವಾ, ಅದು ಕಾಡು ಕುರುಬರ ತಾಯಿ, ಆಕೆ ಹೆಸರು ಗೀತಾ ಅಂತ ಹೇಳಿ, ಆಕೆಗೆ ಯಾವ್ಯಾವ ರೀತಿಯ ಕೀಟಲೆಗಳನ್ನ ಕೊಡ್ತಾ ಇತ್ತು ಅನ್ನೋದನ್ನ ಈ ದಿನದ ತರಗತಿನಲ್ಲಿ ನಾನ್ ನಿಮ್ಗೆ ಹೇಳ್ತಾ ಹೋಗ್ತಾನೆ. ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಹೇಳ್ತಾ ಬನ್ನಿ ಮೊದಲನೇದಾಗಿ ನಾವು ಲೇಖಕರ ಪರಿಚಯವನ್ನ ನೋಡ್ತಾ ಹೋಗೋಣ. ಪಾಠ 3, ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು. ಕೃತಿಕಾರರ ಪರಿಚಯ. ಅಬ್ದುಲ್ ರಶೀದ್ ಎನ್ನುವ ಲೇಖಕರು ಈ ಒಂದು ಗದ್ಯವನ್ನ ರಚನೆ ಮಾಡಿದ್ದಾರೆ. ಇವರು ಒಬ್ಬ ಕತೆಗಾರರು, ಅಂಕಣ ಬರಹಗಾರರು, ಕವಿ ಹಾಗೆ ಕಾದಂಬರಿಕಾರರು ಕೂಡ ಆಗಿದ್ದಾರೆ. ಇವರು 1965ನೇ ಇಸ್ವಿನಲ್ಲಿ ಕೊಡಗಿನ ಬಳಿ ಇರುವ ಸುಂಟಿಕೊಪ್ಪ ಎನ್ನುವ ಊರಿನಲ್ಲಿ ಜನಿಸಿದರು. ಅಬ್ದುಲ್ ರಶೀದ್ ಇವರು ಮಂಗಳೂರು, ಮೇಘಾಲಯದ ಶಿಲ್ಲಾಂಗ್, ಗುಲ್ಬರ್ಗಾ, ಮೈಸೂರು ಆಕಾಶವಾಣಿನಲ್ಲಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಈಗ ಸದ್ಯಕ್ಕೆ ಇವರು ಮಡಿಕೇರಿ ಆಕಾಶವಾಣಿನಲ್ಲಿ ಕಾರ್ಯಕ್ರಮ ನಿರ್ವಾಹಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕನ್ನಡದ ಜನಪ್ರಿಯ ಅಂತರ್ಜಾಲ ತಾಣ ಕೆಂಡ ಸಂಪಿಗೆ ಅಂತ ಹೇಳಿ, ಆ ಕೆಂಡ ಸಂಪಿಗೆಯ ಗೌರವ ಸಂಪಾದಕರು ಕೂಡ ಇವರು ಆಗಿದ್ದಾರೆ. ಇನ್ನ ಇವರು ರಚನೆ ಮಾಡಿರ್ತಕ್ಕಂತಹ ಕೃತಿಗಳು ಯಾವುದು ಅಂತ ಹೇಳಿ ನೋಡೋದಾದ್ರೆ, ಹಾಲು ಕುಡಿದ ಹುಡುಗ, ಪ್ರಾಣ ಪಕ್ಷಿಗಳು, ಈ ತನಕದ ಕತೆಗಳು, ನನ್ನ ಪಾಡಿಗೆ ನಾನು, ಮಾತಿಗೂ ಆಚೆ, ಅಲೆಮಾರಿಯ ದಿನಚರಿ, ಮೈಸೂರ್ ಪೋಸ್ಟ್, ಹೂವಿನ ಕೊಲ್ಲಿ ಮುಂತಾದ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ನಾನು ಹೇಳಿದಂತಹ ಕೃತಿಗಳಲ್ಲಿ ಕಥಾ ಸಂಕಲನಗಳಿದೆ, ಕವನ ಸಂಕಲನಗಳಿದೆ, ಅಂಕಣ ಬರಹಗಳಿದೆ, ಕಾದಂಬರಿ ಇದೆ. ಹೀಗೆ ಸಾಹಿತ್ಯದ ವಿವಿಧ ಕ್ಷೇತ್ರದಲ್ಲಿ ಇವರು ಸಾಧನೆಯನ್ನ ಮಾಡಿದ್ದಾರೆ. ಹಾಗೆ ಇವರ ಸಾಹಿತ್ಯ ಸಾಧನೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸುವರ್ಣ ಮಹೋತ್ಸವ ಯುವ ಲೇಖಕ ಪ್ರಶಸ್ತಿ ಬಂದಿದೆ. ಹಾಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಜೊತೆಗೆ ಲಂಕೇಶ್ ಪ್ರಶಸ್ತಿ ಕೂಡ ಬಂದಿದೆ. ಸರಿ, ಹಾಗಿದ್ರೆ ಈ ಪಾಠವನ್ನ ಯಾವುದರಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನೋಡೋದಾದ್ರೆ, ಪ್ರಸ್ತುತ ಪಾಠವನ್ನ
ಕಾಲು ಚಕ್ರ ಎನ್ನುವ ಕೃತಿಯಿಂದ ಆಯ್ಕೆಯನ್ನ ಮಾಡ್ಕೊಳ್ಳಲಾಗಿದೆ. ವಿದ್ಯಾರ್ಥಿಗಳೇ, ಲೇಖಕರ ಪರಿಚಯ ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೇನೆ. ಇವಾಗ ಜೇನು ಕುರುಬರು ಅಂದ್ರೆ ಯಾರು ಅಂತ ಹೇಳಿ ತಿಳಿದುಕೊಳ್ಳೋ ಸಮಯ. ಜೇನು ಕುರುಬರು ಅಂತ ಹೇಳಿದ್ರೆ ಜೇನನ್ನ ಹುಡುಕ್ತಕ್ಕಂತಹ ಒಂದು ಜನಾಂಗ. ಇವರು ಕರ್ನಾಟಕದಲ್ಲಿ ನೆಲೆಗೊಂಡಂತಹ ಪೂರ್ವಿಕರು. ಹಾಗೇನೆ ಕರ್ನಾಟಕದಲ್ಲಿ ನೆಲೆಗೊಂಡಂತಹ ಪೂರ್ವಿಕರಲ್ಲಿ ಇವರೇ ಮೊದಲನೆಯವರು ಅಂತ ಹೇಳ್ಬೋದು. ಇವರು ಕಾಡನ್ನೇ ನಂಬಿ ಕಾಡಿನಲ್ಲಿಯೇ ವಾಸವಾಗಿದ್ದಾರೆ. ಅದು ನಾಡಿನ ಸಂಪರ್ಕ ಇಲ್ಲದೇನೆ ಇವರು ವಾಸವಾಗಿದ್ದಾರೆ. ಹಾಗೆ ಇವರಿಗೆ ಯಾವತ್ತೂ ಕೂಡ ಕಾಡನ್ನ ಬಿಟ್ಟು ನಾಡಿಗೆ ಬರ್ಬೇಕು ಅಂತ ಹೇಳಿ ಅನ್ಸೇ ಇಲ್ಲ. ಇನ್ನು ಇವರು ಮಾಲೆ ಮಹದೇಶ್ವರನನ್ನ ಕುಲದೇವರು ಅಂತ ಹೇಳಿ ನಂಬಿದ್ದಾರೆ. ಇಂದಿನ ಮೈಸೂರು ಮತ್ತೆ ಚಾಮರಾಜನಗರ ಜಿಲ್ಲೆ ಏನಿದೆಯಲ್ವಾ, ಅಲ್ಲಿಯ ಕಾಡುಗಳಲ್ಲಿ ನಾವು ಈ ಜೇನು ಕುರುಬರನ್ನ ನಾವು ನೋಡ್ಬೋದು. ಹಾಗೆ ಜೇನು ಕುರುಬರ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ಇವರು ಆನೆಗಳನ್ನ ಪಳಗಿಸೋದ್ರಲ್ಲಿ ತುಂಬಾನೇ ನಿಸ್ಸೀಮರು ಅಂತ ಹೇಳ್ಬೋದು. ಅಂದ್ರೆ ತುಂಬಾನೇ ನಿಪುಣರು. ತುಂಬಾ ಜನ ಜೇನು ಕುರುಬರು ಮಾವುತರು ಅಂತ ಹೇಳಿದ್ರೆ ಆನೆಯನ್ನ ನೋಡ್ಕೊಳ್ತಾರಲ್ವಾ, ಆ ಮಾವುತರಾಗಿ ಕೆಲಸವನ್ನ ಮಾಡೋದನ್ನ ನಾವು ನೋಡ್ಬೋದು. ಕರ್ನಾಟಕದ ಅರಣ್ಯ ಇಲಾಖೆನಲ್ಲೂ ಕೂಡ ಕಾಡಿನ ರಕ್ಷಣೆಯ ಕೆಲಸಕ್ಕೆ ಜೇನು ಕುರುಬರು ಸೇರ್ಕೊಂಡಿದ್ದಾರೆ. ಇದಿಷ್ಟು ಜೇನು ಕುರುಬರು ಅಂದ್ರೆ ಯಾರು ಎನ್ನುವ ಬಗ್ಗೆ ಮಾಹಿತಿ. ಈಗ ನಾವು ಪಾಠವನ್ನ ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಚಿಕ್ಕ ವಯಸ್ಸಿಂದ ಎಲ್ರು ಕೂಡ ಆನೆಯನ್ನ ನೋಡಿರ್ತೀರಾ. ಆನೆ ಅಂತಂದ್ರೆ ತುಂಬಾನೇ ಇಷ್ಟ ಪಡ್ತೀರಾ ಎಲ್ರು. ಯಾಕಂದ್ರೆ ಉಳ್ದಿರ್ತಕ್ಕಂಥ ಪ್ರಾಣಿಗಳಿಗೆ ಹೋಲ್ಸಿದ್ರೆ ಆನೆ ತುಂಬಾನೇ ಭಿನ್ನವಾಗಿರುತ್ತೆ. ಅದ್ರ ದೊಡ್ಡದಾದಂತಹ ದೇಹ, ಅಗಲವಾದಂತಹ ಕಿವಿಗಳು, ಉದ್ದನೆಯ ಸೊಂಡಿಲು, ಹಾಗೇನೆ ತೀಕ್ಷ್ಣವಾದಂತಹ ಕಣ್ಣುಗಳು, ಹಾಗೆ ಆನೆಯ ಗಾಂಭೀರ್ಯದ ನಡಿಗೆ, ಇದೆಲ್ಲ ನೋಡ್ತಾ ಇದ್ರೆ ಆನೆಯನ್ನ ನೋಡ್ತಾನೆ ಇರ್ಬೇಕು ಅಂತ ಹೇಳಿ ಅನ್ಸುತ್ತೆ. ಪಾಠ ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಆನೆಯ ಬಗ್ಗೆ ಒಂದು ವಿಡಿಯೋ ಇದೆ. ಆನೆಗಳು ಯಾವ ರೀತಿ ಚಲನವಲನವನ್ನ ಮಾಡ್ತವೆ ಅನ್ನೋದ್ರ ಕುರಿತು ಒಂದು ವಿಡಿಯೋ ಕ್ಲಿಪ್ ಇದೆ. ಬನ್ನಿ ಆ ವಿಡಿಯೋ ನೋಡ್ಕೊಂಡ್ ಬರೋಣ. ಸರಿ ವಿದ್ಯಾರ್ಥಿಗಳೇ, ವಿಡಿಯೋ ಕ್ಲಿಪ್ ನೋಡಿದ್ರಿ ಅಲ್ವಾ? ಎಲ್ರಿಗೂ ಕೂಡ ಈ ವಿಡಿಯೋ ಕ್ಲಿಪ್ ಇಷ್ಟ ಆಯ್ತು ಅಂತ ಹೇಳಿ ಅನ್ಕೊಳ್ತಾನೆ. ಈಗ ಎಲ್ರು ಕೂಡ ಪಠ್ಯ ಪುಸ್ತಕವನ್ನ ತೆರೆಯಿರಿ. ಪಾಠ ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು. ಈ ತಾಯಿಯ ಹೆಸರು ಗೀತಾ. ಈಕೆ ಜೇನು ಕುರುಬರ ಹೆಂಗಸು. ನಾನು ಹೇಳಿದ್ನಲ್ವಾ, ಜೇನು ಕುರುಬರ ಒಬ್ಬಳು ಹೆಂಗಸು ಆನೆಯನ್ನ ಸಾಕ್ತಿರ್ತಾಳೆ ಅಂತ ಹೇಳಿ. ಆಕೆ ಹೆಸರು ಗೀತಾ ಅಂತ ಹೇಳಿ. ಕಷ್ಟಗಳನ್ನ ಉಂಡು ಉಂಡು ಬಹುಶಃ ಈಕೆಯ ಮುಖ ಗಂಡಸಿನಂತೆ ಗಡಸಾಗಿ ಹೋಗಿದೆ. ಈಗ ಕಾಡಿನಲ್ಲಿ ವಾಸ ಮಾಡ್ತಿರ್ತಾರೆ ಅಂದ್ರೆ ಅವ್ರಿಗೆ ಅನೇಕ ಬಗೆಯ ಕಷ್ಟಗಳಿರುತ್ತೆ. ಈ ರೀತಿ ಜೀವನದಲ್ಲಿ ಅನೇಕ ಕಷ್ಟಗಳನ್ನ ಉಂಡು ಉಂಡು ಏನೋ ಈಕೆಯ ಮುಖ ಗಂಡಸಿನಂತೆ ಸ್ವಲ್ಪ ಗಡುಸಾಗಿದೆ. ಈತನ ಮಗನ ಹೆಸರು ಶಿವ. ತಮಾಷೆ ಎಂದರೆ ಈ ಮಗ ಮನುಷ್ಯ ಪುತ್ರನಲ್ಲ. ಈಕೆಯ ಮಗನ ಹೆಸರು ಏನು ಅಂತ ಹೇಳಿದ್ರೆ ಶಿವ. ಆದ್ರೆ ತಮಾಷೆ ಏನಪ್ಪಾ ಅಂತ ಹೇಳಿದ್ರೆ ಈತ ಮನುಷ್ಯ ಅಲ್ಲ. ಹಾಗಿದ್ರೆ ಯಾರು? ಎಸ್, ವೆರಿ ಗುಡ್, ಆನೆಯ ಮರಿ. ಮನುಷ್ಯರ ಗುಂಡೇಟಿನಿಂದ ತೀರಿ ಹೋದ ಹೆಣ್ಣಾನೆಯೊಂದರ ಗಂಡು ಮಗು. ಒಂದ್ಸರಿ ಕಾಡಲ್ಲಿ ಯಾರೋ ಗುಂಡೇಟ್ ಹೊಡೆದ್ ಬಿಡ್ತಾರೆ. ಆ ಗುಂಡೇಟಿಗೆ ಒಂದು ಹೆಣ್ಣಾನೆ ಮರಣವನ್ನ ಹೊಂದುತ್ತೆ. ಆ ಹೆಣ್ಣು ಆನೆಯ ಮರಿನೇ ಈ ಗೀತಾಳ ಬಳಿ ಇರ್ತಕ್ಕಂತಹ ಆನೆಯ ಮರಿ. ಆ ಆನೆಯ ಮರಿಗೆ ಈಕೆ ಶಿವ ಅಂತ ಹೇಳಿ ಹೆಸರಿಟ್ಟಿರ್ತಾಳೆ. ತಾಯಿ ತೀರಿ ಹೋದಾಗ ಈತನಿಗೆ ಇನ್ನೂ 2 ತಿಂಗಳು ತುಂಬಿರಲಿಲ್ಲ. ನೋಡಿ, ಆ ಹೆಣ್ಣಾನೆ ಏನು ಮರಣ ಹೊಂತಲ್ಲ, ಆಗ ಆನೆ ಮರಿಗೆ ಇನ್ನು 2 ತಿಂಗಳು ಕೂಡ ತುಂಬಿರ್ಲಿಲ್ವಂತೆ. ಈಗ ಕಳೆದ 1.5 ತಿಂಗಳಿಂದ ಜೇನು ಕುರುಬರ ಗೀತಾ ಈ ಆನೆ ಮಗನನ್ನ ಸಾಕುತ್ತಿದ್ದಾಳೆ. ತಾಯಿ ಇಲ್ಲ ಅಂತ ಹೇಳ್ಬಿಟ್ಟು ಆ ಗೀತಾ ಆನೆ ಮರಿಯನ್ನ ಮನೆಗೆ ಕರೆದುಕೊಂಡು ಬಂದು 1.5 ತಿಂಗಳಿಂದ ಆಕೆ ಆ ಆನೆ ಮರಿಯನ್ನ ಸಾಕುತ್ತಿದ್ದಾಳೆ. ಆಕೆ ತನ್ನ ಈ ತಾಯ್ತನವನ್ನ ಎಷ್ಟು ಗಂಭೀರವೂ ಸಹಜವಾಗಿಯೂ ತೆಗೆದುಕೊಂಡಿದ್ದಾಳೆಂದರೆ ಆಕೆಯ ಕಣ್ಣಿಗೆ ರಾತ್ರಿ ಇಡೀ ನಿದ್ದೆ ಹತ್ತುವುದಿಲ್ಲ. ಒಬ್ಬ ತಾಯಿ ಜನಿಸಿದಂತಹ ತನ್ನ ಮಗುವನ್ನ ಹೇಗೆ ಆರೈಕೆ ಮಾಡ್ತಾಳೋ ಹಾಗೆ ಗೀತಾ ಇಲ್ಲಿ ಆನೆ ಮರಿಯನ್ನ ಆರೈಕೆ ಮಾಡ್ತಾ ಇದ್ದಾಳೆ. ಹಾಗೇನೆ ಎಷ್ಟು ಗಂಭೀರವಾಗಿ ಆಕೆ ತಾಯ್ತನವನ್ನ ಅನುಭವಿಸ್ತಿದ್ದಾಳೆ ಅಂದ್ರೆ ರಾತ್ರಿ ಇಡೀ ಆಕೆಗೆ ನಿದ್ದೆ ಬರೋದೇ ಇಲ್ವಂತೆ. ಹಾಗಿದ್ರೆ ಏನ್ ಮಾಡ್ತಿರ್ತಾಳೆ? ಆನೆ ಮಗನಿಗೆ ಹಸುವಿನ ಹಾಲು ಕಾಯಿಸಿ ಕುಡಿಸಲಿಕ್ಕೆ 2 ಸರಿ ಹೇಳುತ್ತಾಳೆ.
ಈಗ ಚಿಕ್ಕ ಮಕ್ಳು ರಾತ್ರಿ ಹಸಿವಾಗುತ್ತೆ ಅಂತ ಹೇಳಿ ತಾಯಿ ಎದ್ದು ಅವ್ರಿಗೆ ಹಾಲು ಕುಡ್ಸೋದ್ ನೋಡಿರ್ತೀರ ಅಲ್ವಾ? ಆದ್ರೆ ಇಲ್ಲಿ ಗೀತ ರಾತ್ರಿ ಹೊತ್ತು 2 ಸರಿ ಎದ್ದು ಹಸುವಿನ ಹಾಲನ್ನ ಕಾಯಿಸಿ ಆರಿಸಿ ಆ ಆನೆ ಮರಿಗೆ ಕುಡಿಸ್ತಾಳಂತೆ. ಅದಕ್ಕೋಸ್ಕರ ಎದ್ದೇಳ್ತಾಳಂತೆ 2 ಸರಿ. ಒಂದು ಸಲ ಅದರ ಕಕ್ಕ ಬಳಿದು ತೆಗಿಯಲಿಕ್ಕೆ ಹೇಳುತ್ತಾಳೆ. ಒಂದ್ಸರಿ ಆನೆ ಏನಾದ್ರೂ ಗಲೀಜ್ ಮಾಡ್ಕೊಂಡಿದ್ರೆ ಅದನ್ನ ಕ್ಲೀನ್ ಮಾಡೋದಕ್ಕೆ ಮತ್ತೊಂದ್ಸರಿ ಎದ್ದೇಳ್ತಾಳೆ. ಹಗಲು ಅಷ್ಟೇ, ಬರೀ ರಾತ್ರಿ ಅಲ್ಲ, ಹಗಲು ಕೂಡ ಆಕೆಯ ದೃಷ್ಟಿ ಎಲ್ಲ ಆ ಮರಿ ಆನೆಯ ಚಲನವಲನದ ಮೇಲೇನೆ ಇರುತ್ತೆ. ಕಣ್ಣು ರೆಪ್ಪೆ ಮುಚ್ಚದೆ ಶಿವನ ಚಲನವಲನಗಳನ್ನ ಕಾಯುತ್ತಿರುತ್ತಾಳೆ. ಒಂದ್ ಸ್ವಲ್ಪ ಕೂಡ ಕಣ್ಣನ್ನ ಪಿಟಿಕ್ಸದೆ ಆ ಶಿವ ಅಂದ್ರೆ ಆನೆ ಮರಿ ಎಲ್ಲಿ ಹೋಯ್ತು, ಎಲ್ಲಿಗ್ ಬಂತು, ಯಾರ ಜೊತೆ ಹೋಯ್ತು, ಹೀಗೆ ಆನೆಯ ಚಲನವಲನಗಳನ್ನ ಆತ ಗಂಭೀರವಾಗಿ ಗಮನಿಸ್ತಿರ್ತಾಳೆ. ನಡೆಯುವಾಗ ಅದು ಮುಗ್ಗರಿಸಿದರೆ ಇವಳ ಕರುಳು ದಸಕ್ಕೆನ್ನುತ್ತದೆ. ಈಗ ಮಗು ಬಿದ್ದಾಗ ತಾಯಿ ಹೃದಯಕ್ಕೆ ಎಷ್ಟು ನೋವಾಗುತ್ತಲ್ವಾ, ಅದೇ ರೀತಿ ಆನೆ ಮರಿ ನಡೆಯೋ ಸಂದರ್ಭದಲ್ಲಿ ಏನಾದ್ರೂ ಸ್ವಲ್ಪ ಎಡವುತು ಅಂತ ಹೇಳಿದ್ರೆ ಈಕೆಯ ಹೃದಯ ಧಸಕ್ ಅನ್ನತ್ತೆ. ಅಯ್ಯೋ ಏನಾಯ್ತಪ್ಪ ಅನ್ನೋ ರೀತಿ ಅನ್ಸುತ್ತೆ. ಅದು ಧೂಳಿನಲ್ಲಿ ಆಟವಾಡಿ ಸೊಂಡಿಲು ಮಣ್ಣು ಮಾಡಿಕೊಂಡರೆ ಜೇನು ಕುರುಬರ ಭಾಷೆಯಲ್ಲಿ ಅದನ್ನ ಬೈದು ತನ್ನ ಹರಿದ ಶರಟಿನ ತುದಿಯಿಂದ ಅದನ್ನು ಒರೆಸಿ ಉಜ್ಜಿ ಶುಚಿ ಮಾಡುತ್ತಾಳೆ. ಈಗ ಮಕ್ಕಳು ಆಟ ಆಡುವಾಗ ಹೇಗೆ ತಮ್ಮ ಮೈಕೈ ಗಲೀಜ್ ಮಾಡ್ಕೊಳ್ತವಲ್ಲ, ಇಲ್ಲೂ ಕೂಡ ಆನೆ ಮಣ್ಣಿನಲ್ಲಿ ಆಟ ಆಡುವಾಗ ಅದ್ರ ಸೊಂಡಿಲ್ ಏನಾದ್ರೂ ಮಣ್ಣು ಮಾಡ್ಕೊಂಡ್ರೆ ಗೀತಾ ಏನ್ ಮಾಡ್ತಾಳೆ ಗೊತ್ತಾ? ಜೇನು ಕುರುಬರ ಭಾಷೆನಲ್ಲಿ ಅದಕ್ಕೆ ಬೈತಾಳೆ. ಬೈದು ತನ್ನ ಸೀರೆ ಸೆರಗಿನಿಂದ ಆ ಆನೆಯ ಸೊಂಡಿಲನ್ನ ಒರೆಸಿ ಶುಚಿ ಮಾಡ್ತಾಳೆ. ಹಾಗೇನೆ ದಿನಕ್ಕೆರಡು ಬಾರಿ ಸ್ನಾನ ಮಾಡಿಸುತ್ತಾಳೆ. ಅದು ಹೇಗೆ? ಹಂಡೆಯಲ್ಲಿ ಬಿಸಿ ನೀರು ಕಾಯಿಸಿ ಮಗುವಿಗೆ ಸ್ನಾನ ಮಾಡಿಸೋ ರೀತಿ 2 ಬಾರಿ ಸ್ನಾನವನ್ನ ಮಾಡಿಸುತ್ತಾಳೆ. ಹಾಗೆ ಹಾಲಲ್ಲಿ ರಾಗಿ ಹುಡಿ ಬೆರೆಸಿ ಅಂಬಲಿ ಮಾಡಿ ಕುಡಿಸಿ ಅದೇನಾದರೂ ಕುಡಿಯಲಾಗದೆ ಉಗಿದರೆ ಕೆಟ್ಟದಾಗಿ ಬೈಯುತ್ತಾಳೆ. ಈಗ ಮಗುವಿಗೆ ತಾಯಿ ಹೇಗೆ ಸರಿ ತಿನ್ನಿಸ್ತಾಳಲ್ವಾ, ಅದೇ ರೀತಿ ಇಲ್ಲಿ ಗೀತಾ ಕೂಡ ರಾಗಿ ಹುಡಿಯನ್ನ ಇಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಆ ಗಂಜಿಯನ್ನ ಮಾಡಿ ಅಂಬಲಿಯನ್ನ ಮಾಡಿ ಆ ಆನೆಗೆ ಕುಡಿಸ್ತಾಳೆ. ಅದೇನಾದ್ರೂ ಕುಡಿದೇನೆ ಉಗಿದ್ರೆ ಆಗ ಮತ್ತೆ ಅದಕ್ಕೆ ಕೆಟ್ಟದಾಗಿ ಬೈಯುತ್ತಾಳೆ. ಬೈದಾದ ನಂತರ ಏನ್ ಹೇಳ್ತಾಳೆ ಗೊತ್ತಾ? ಅಯ್ಯೋ ನಿನ್ನ ಬೈದೆನಾ ಕೂಸೆ ರಾಜ ಅಂತ ಹೇಳಿ ಮಮ್ಮಲ ಮರುಗುತ್ತಾಳೆ. ತಾಯಿ ಬೈಯೋ ತನಕ ಬೈದು ಮಕ್ಕಳಿಗೆ ಹೇಗೆ ರಮಿಸ್ತಾಳಲ್ವಾ, ಅದೇ ರೀತಿ ಗೀತಾ ಕೂಡ ಇಲ್ಲಿ ಆನೆ ಮರಿಗೆ ಮಾಡ್ತಾಳೆ. ಈ ತುಂಟ ಆನೆ ಮರಿಯೂ ಅಷ್ಟೇ, ಗೀತಾಳನ್ನ ಮರುಗಿಸ್ಬೇಕು, ಆಕೆಗೆ ತೊಂದರೆ ಕೊಡ್ಬೇಕು ಅಂತಾನೆ ಸಾಕಷ್ಟು ಕೀಟಲೆಗಳನ್ನ ತೊಂದರೆಗಳನ್ನ ಮಾಡ್ತಾ ಇರುತ್ತೆ. ಹಾಗಿದ್ರೆ ಏನೆಲ್ಲ ಮಾಡುತ್ತೆ ಅದು ಅಂತ ಹೇಳಿದ್ರೆ, ಆ ಆನೆ ಮರಿ ಬೇಕು ಬೇಕಂತಲೇ ತನ್ನ ಸೊಂಡಿಲಿನಿಂದ ಆಕೆಯ ಬಿಗಿದು ಕಟ್ಟಿದ ತುರುವನ್ನ ಎಳೆಯುತ್ತದೆ. ಈಗ ಚಿಕ್ಕ ಮಕ್ಕಳನ್ನ ಎತ್ಕೊಂಡಾಗ ನೀವು ಅಬ್ಸರ್ವ್ ಮಾಡಿ, ತಾಯಿ ಜಡೆಗೆ ಹಾಕೊಂಡಿದ್ ಕ್ಲಿಪ್ ತೆಗಿಯೋದು ಅಥವಾ ಬಿಂದಿ ತೆಗಿಯೋದು ಈ ತರ ಎಲ್ಲ ಮಾಡ್ತಾರಲ್ವಾ, ಹಾಗೆ ಇಲ್ಲಿ ಆನೆ ಮರಿ ಏನ್ ಮಾಡ್ತಿತ್ತಂದ್ರೆ ಆಕೆ ಬಿಗಿಯಾಗಿ ಏನ್ ಗಂಟ್ ಕಟ್ಕೊಂಡಿರ್ಲಲ್ವಾ, ಆ ಗಂಟನ್ನ ಅದು ತೆಗಿತಾ ಇತ್ತಂತೆ, ತುರುವನ್ನ ಎಳಿತಾ ಇತ್ತಂತೆ. ಹಾಗೆ ಬಿಸಿಲಲ್ಲಿ ಆಕೆ ಬಟ್ಟೆಯನ್ನ ಒಣಗಕ್ ಹಾಕಿರ್ತಾಳಲ್ವಾ, ಆ ಬಟ್ಟೆಯ ಮೇಲೆ ತನ್ನ ಪಾದದ ಚಿತ್ರಗಳನ್ನ ಬಿಡಿಸುತ್ತಾನೆ, ಇತ್ಯಾದಿ ಕೆಲಸ ಮಾಡುತ್ತಾನೆ. ಅಂದ್ರೆ ಬಟ್ಟೆ ಒಣಗಕ್ ಹಾಕಿ ಅದೇನಾದ್ರೂ ಗಾಳಿಗೆ ಬಿದ್ದಾಗ ಈ ಆನೆ ಮರಿ ಹೋಗಿ ಅದ್ರ ಮೇಲೆ ಕಾಲಿಡೋದು, ಈ ರೀತಿ ಕೆಲಸವನ್ನ ಅದು ಮಾಡ್ತಿರುತ್ತಂತೆ. ಆಗ ಆಕೆ ಸಿಟ್ಟಿನಿಂದ ಅದರ ಕಿವಿ ಹಿಂಡಿ ಬುದ್ಧಿ ಹೇಳಿ ಅದರ ಕಿವಿ ಹಿಡಿದು ಎಳೆದುಕೊಂಡು ಆಟದ ಸೆರೆಮನೆಯಂತಹ ಬಿದಿರು ತಡಿಕೆಯ ಅಂಗಳಕ್ಕೆ ಸೇರಿಸಿ ಬೈದು ಬಿಡುತ್ತಾಳೆ. ಈ ರೀತಿ ಕೀಟ್ಲೆ ಮಾಡಿದಾಗ ಆ ಆನೆ ಕಿವಿ ಹಿಡಿದು ಕರ್ಕೊಂಡು ಹೋಗಿ ಆ ಒಂದು ಬಿದಿರಿನ ಒಂದು ಬೌಂಡ್ರಿಯನ್ನ ಮಾಡಿರ್ತಾರೆ, ಅದ್ರ ಒಳಗಡೆ ಅದನ್ನ ಹಾಕ್ತಾಳೆ. ಬಿದಿರು ತಡಿಕೆಯ ಅಂಗಳದ ಒಳಗಡೆ ಸೇರಿಸಿ ಬೈತಾಳೆ. ನಾನು ನಿನ್ನ ಅಮ್ಮ, ನೀನು ನನ್ನ ಮಾತು ಕೇಳೋಕು ಹಠ ಮಾಡಿದ್ರೆ ಸೌದೆ ಸೋಟಿನಿಂದ ಬಾರಿಸಿಯೇ ಬಿಡುವೆ ಎಂದು ಗದರುತ್ತಾಳೆ. ನೋಡು, ನಾನು ಹೇಳ್ದಂಗೆ ಏನಾದ್ರೂ ಕೇಳಿಲ್ಲ ಅಂದ್ರೆ ನಿನ್ಗೆ ಸೌದೆ ತಗೊಂಡು ಹೊಡೆದ್ ಬಿಡ್ತೀನಿ ಅಂತ ಕೂಡ ಆನೆಗೆ ಹೆದರಿಸ್ತಾಳೆ. ಶಿವನೂ ಅಷ್ಟೇ, ತಾನು ಆನೆ ಎಂಬುದನ್ನ ಮರೆತು ವಿಧೇಯ ಮಗುವಂತೆ ಅಳಲು ತೊಡಗುತ್ತದೆ. ಅಮ್ಮ ಬೈದ ತಕ್ಷಣ ಮಗು ಹೇಗ್ ಅಳುತ್ತೋ, ಇಲ್ಲಿ ಆನೆ ಮರಿ ಕೂಡ ಏನ್ ಮಾಡುತ್ತಂತೆ, ಗೀತಾ ಬೈದ ತಕ್ಷಣ ಅಳೋಕ್ ಪ್ರಾರಂಭ ಮಾಡುತ್ತಂತೆ. ಆದರೆ ಅದರ ಅಳು ಪುಟ್ಟ ಆನೆಯೊಂದು ಗೀಳಿಡುವಂತೆ ಕೇಳುತ್ತದೆ. ಅಳೋದು ಅಂದ್ರೆ ಮನುಷ್ಯರ ರೀತಿ ಅಳಕ್ಕಾಗಲ್ಲ ಅಲ್ವಾ, ಅದು ಒಂದು ಚಿಕ್ಕ ಆನೆ ಮರಿ ಯಾವ ರೀತಿ ಗೀಳಿಡುತ್ತೋ ಆ ರೀತಿ ಅದರ ಅಳು ಕೇಳಿಸುತ್ತಂತೆ. 3.5 ತಿಂಗಳ ಗೀಳಿನ ಸದ್ದು, 3.5 ತಿಂಗಳ ಆನೆ ಮರಿ ಗೀಳಿನ ಸದ್ದಂತೆ ಅದು. ಆ ಸದ್ದು ಮಾತ್ರ ಸಾಕು ನಮಗೆ ಇದೆಲ್ಲ ಸಹಜವಾಗಿಲ್ಲ ಅಂತ ತಿಳಿಯೋಕೆ. ಯಾವ ತಾಯಿ ಮಗುವಿನ ಸಂಬಂಧ ತುಂಬಾ ಗಟ್ಟಿಯಾಗಿರುತ್ತೋ ಅವರಿಗಷ್ಟೇ ಈ ಭಾವನೆಗಳು ಅರ್ಥ ಆಗುತ್ತೆ. ಗೀತಾ ನೋಡು, ಶಿವನ ಕಣ್ಣಲ್ಲಿ ನೀರು ಬರುತ್ತಿದೆ, ಏನಾದರೂ ಸೋಂಕು ಗಿಂಕು ತಗಲಿರಬೇಕು ಅನ್ನುತ್ತೇನೆ. ಈಗ ಯಾರಾದ್ರೂ ಅಥವಾ ಈ ಕಾಡಿನ ಸಾಹೇಬ್ರು ಇರ್ಬೋದು
ಅವರು ನೋಡು ಗೀತಾ, ಯಾಕೋ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಆನೆ ಮಗನ ಕಣ್ಣಲ್ಲಿ, ಅದಕ್ಕೆ ಏನಾದ್ರೂ ಸೋಂಕ್ ಆಗಿರ್ಬೇಕು, ಇನ್ಫೆಕ್ಷನ್ ಆಗಿರ್ಬೇಕು, ಅಥವಾ ಅದ್ರ ಕಣ್ಣಲ್ಲಿ ಏನಾದ್ರೂ ಬಿದ್ದಿರ್ಬೇಕು ನೋಡು ಅಂತ ಹೇಳಿದ್ರೆ ಏನ್ ಹೇಳ್ತಾಳೆ ಗೊತ್ತಾ ಗೀತಾ? ಸೋಂಕು ಅಲ್ಲ ಗೀಂಕು ಅಲ್ಲ, ಅದಕ್ಕೆ ಅದರ ತಾಯಿಯ ನೆನಪಾಗಿರ್ಬೇಕು. ಪಾಪ ಅದು ಹುಟ್ಟುತ್ತಲೇ ಅದರ ತಾಯಿಯನ್ನ ಕಳ್ಕೊಂಡ್ ಬಿಡ್ತಲ್ವಾ, ಅದಕ್ಕೆ ಅವ್ರ ಅಮ್ಮನ ನೆನಪಾಗಿರ್ಬೇಕು, ಅದಕ್ಕೆ ಅದು ಈ ರೀತಿ ಕಣ್ಣಿನಲ್ಲಿ ನೀರ್ ತುಂಬಿಕೊಂಡಿದೆ ಅಂತ ಹೇಳಿ ಆಕೆ ಹೇಳ್ತಾಳೆ. ಹಾಗೆ ಅನ್ನುವಾಗ ಆಕೆಯ ಕಣ್ಣಿನಲ್ಲಿ ಕೂಡ ನೀರು ಬರುತ್ತೆ. ತಾಯಿ ಹತ್ರ ಮಗು ಕಣ್ಣಲ್ಲಿ ನೀರ್ ಬರುತ್ತೆ, ಮಗು ಹತ್ರ ತಾಯಿ ಕಣ್ಣಲ್ಲಿ ನೀರ್ ಬರುತ್ತೆ. ಆ ರೀತಿ ಇಲ್ಲಿ ಆಕೆ ಏನ್ ಮಾಡ್ತಾಳೆ, ಆಕೆಯ ಕಣ್ಣಲ್ಲೂ ಕೂಡ ನೋವಿನ ಸೆಳಕು ಮಿಂಚಿನಂತೆ ಮೂಡಿ ಮಾಯವಾಗುತ್ತೆ. ಆಕೆ ಉಸ್ಸಂತ ನೆಲದಲ್ಲಿ ಮಂಡಿಯೂರಿ ಕುಳಿತು ಬಿಡುತ್ತಾಳೆ. ಆಮೇಲೆ ಏನೇನೋ ಕಥೆಗಳನ್ನ ಹೇಳುತ್ತಾಳೆ. ಅದರಲ್ಲಿ ಕೊಂಚ ನನಗೆ ಅರ್ಥವಾಗುತ್ತದೆ, ಉಳಿದದ್ದು ಹಾಗೆಯೇ ಗಾಳಿಯಲ್ಲಿ ಹೊರಟು ಹೋಗುತ್ತದೆ. ಹೀಗೆ ಆಕೆ ಏನೇನೋ ಹೇಳಕ್ ಶುರು ಮಾಡ್ತಾಳೆ. ಅದನ್ನ ಕೇಳ್ತಾ ಇದ್ದಂತಹ ಕಥೆಗಾರರಿಗೆ ಒಂದ್ ಸ್ವಲ್ಪ ಅರ್ಥ ಆಗತ್ತೆ, ಒಂದ್ ಸ್ವಲ್ಪ ಅರ್ಥ ಆಗಲ್ಲ. ಅಂದ್ರೆ ಇಲ್ಲಿ ಲೇಖಕರು ಅಂತ ಹೇಳಿ ನಾವು ಅರ್ಥೈಸ್ಕೋಬಹುದು. ಹೀಗೆ ಆ ಗೀತಾ ಅನ್ನೋಳು ಆ ಆನೆ ಮರಿಯನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿರ್ತಾಳೆ. ಇನ್ನ ಗೀತಾ ಹಾಗೆ ಆನೆ ಮರಿಯ ಸಂಬಂಧ ಯಾವ ರೀತಿ ಇತ್ತು? ಹಾಗಿದ್ರೆ ಗೀತನಿಗೆ ಮಕ್ಕಳಿರ್ಲಿಲ್ವಾ? ಆನೆ ಮರಿಯನ್ನೇ ಮಗು ಅಂತ ಹೇಳಿ ಅನ್ಕೊಂಡಿದ್ಲ? ಇನ್ನ ಮುಂತಾದ ವಿಚಾರವನ್ನ ಮುಂದಿನ ತರಗತಿಯಲ್ಲಿ ತಿಳಿಯೋಣ. ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.